ಲಿಂಬೆ ಅಂತ ತೆಗೆದು ಮತ್ತೆ ಶರ್ಬತ್ ಮಾಡು ಬಾ. ಅನಾನಸ್ ಆಗಿದೆ 2 ಮಾಡಿ ತೊಳೆಬೇಕು ಗಾಯ್ಸ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರಜೆ ಇತ್ತು, ಹಾಗಾಗಿ ಮನೇಲಿ ಕೂತು ಕೂತು ಬೋರ್ ಆಯಿತು. ಅದಕ್ಕೆ ನಾವು ತೋಟಕ್ಕೆ ಬಂದಿದ್ದೀವಿ ಸುಮ್ಮನೆ ತಿರ್ಗಲಿಕ್ಕೆ. ಬಾರ, ಇವ ನನ್ನ ತಮ್ಮ, ಚಿಕ್ಕಪ್ಪನ ಮಗ ಕಿಶನ್ ಅಂತ. ಮತ್ತು ಹೇಗೂ ತೋಟಕ್ಕೆ ಬಂದಿದ್ವಿ, ಒಂದು ವ್ಲಾಗ್ ಮಾಡುವ ಅಂತ ವ್ಲಾಗ್ ಮಾಡ್ತಿದ್ದೀವಿ. ಬನ್ನಿ ತೋಟ ತೋರಿಸ್ತೀನಿ ನಮ್ಮದು. ಬಾ ತೋಟಕ್ಕೂ. ಇದು ನಮ್ಮ ತೋಟ ಗಾಯ್ಸ್. ನಮ್ಮ ತೋಟದಲ್ಲಿ ಪೇರಳೆ ಮರ ಉಂಟು, ತೋರಿಸ್ತೀನಿ ನೋಡಿ. ಪೇರಳನೆ ಆಗ್ತಿತ್ತು ದೊಡ್ಡ ದೊಡ್ಡದು, ಕಸಿದ್ದು. ಈಗ ಸಹ ಉಂಟು, ಇನ್ನು ದೊಡ್ಡದಾಗಬೇಕಷ್ಟೆ. ತುಂಬ ಆಗಿದೆ, ಕಾಯಿ ಬಿಟ್ಟಿದೆ ತುಂಬ. ಬನ್ನಿ ತೋಟ ತೋರಿಸಿ ಹೋಗೋಣ. ಇನ್ನೂ ಸಹ ಉಂಟು ಮುಂದೆ. ಎಂತ ಗೊತ್ತುಂಟ ಗಾಯ್ಸ್, ನಮ್ಮ ತೋಟದಲ್ಲಿ ಲಿಂಬೆ ಗಿಡ ಉಂಟು, ತೋರಿಸ್ತೀನಿ. ಹಣ್ಣು ಲಿಂಬೆ ಹಣ್ಣಾಗಿದೆ ಅಂತ ಗೊತ್ತಿಲ್ಲ, ಬನ್ನಿ. ಆಗಿದೆ ಗೈಸ್, ತೋರಿಸ್ತೀನಿ ಇಲ್ಲಿ. ದೊಡ್ಡಾಗಿದೆ ಲಿಂಬೆ ಅಲ್ಲ, ಲಿಂಬೆ ನೋಡಿ. ಇದನ್ನು ತೆಗೆದುಕೊಂಡು ಹೋಗೋಣ, ಮತ್ತೆ ಮತ್ತೆ ತೆಗಿಯೋಣ. ಇಲ್ಲಿ ಉಂಟು ನೋಡಿ, ಇಲ್ಲಿ 2 ಆಗಿದೆ ನಿಲ್ಲಿ. ಮತ್ತೆ ಇಲ್ಲಿ ಉಂಟು ನೋಡಿ, ಇಲ್ಲಿ 3 ಉಂಟು, ಇಲ್ಲಿ 2 ಉಂಟು. ತುಂಬ ಆಗಿದೆ. ಇದರಲ್ಲಿ ಒಂದು ಹಣ್ಣಾಗಲಿಕ್ಕೆ ಆಗಿದೆ, ಸ್ವಲ್ಪ ಎಲ್ಲೋ ಕಲರ್ ಆಗಿದೆ, ಅದನ್ನು ತೆಗಿಬೇಕು ನೋಡಿ. ಅಲ್ಲ, ನಾವು ನೋಡಲೇ ಇಲ್ಲ, ತೋಟಕ್ಕೆ ಬರೋದು ತುಂಬ ದಿನ ಆಯಿತು. ಮಳೆ ಇತ್ತಲ್ಲ ಗಾಯ್ಸ್, ಈಗ ಸ್ವಲ್ಪ ಮಳೆ ನಿಂತಿದೆ. ಲಿಂಬೆ ಅಂತ ತೆಗೆದು ಮತ್ತೆ ಶರ್ಬತ್ ಮಾಡೋಣ ಅಲ್ಲ. ತಗೋ, ಎರಡು ಸಾಕು, ತೆಗೆದಿಡುದಾ? ಇಲ್ಲಿ ಮತ್ತೆ ಅದು ಹಾಳಾಗ್ತದೆ. ಇದು ಇಲ್ಲೊಂದುಂಟು, ನಿಲ್ಲಿ ಮುಳ್ಳುಂಟು ಗಾಯ್ಸ್, ಚುಚ್ಚುಂಟು ನನಗೆ. ತಗೋ, 2 ಸಾಕು, ಮತ್ತೆ ಬೇಕಾದ್ರೆ ತೆಗೆದ್ರೆ ಆಯ್ತು. ತೋರಿಸು, ಬಾ. ಎಷ್ಟನೇ ಕ್ಲಾಸ್ ನೀವು? ಹೇಳು. ಮೊನ್ನೆ ಅಡ್ಮಿಷನ್ ಆಗಿ ಈಗ ಕಾಲೇಜ್ ಅಂತೆ, ಸ್ಕೂಲ್ ಸ್ಟಾರ್ಟ್ ಆಗಿದೆ ಗಾಯ್ಸ್ ಅವರಿಗೆ. ಇನ್ನುಂಟು ಪೇರಳೆ ಗಿಡ ಎಲ್ಲ ಉಂಟು ಇಲ್ಲಿ. ನಿಲ್ಲಿ ಇದೊಂದು ತೋಟದಲ್ಲಿ ಉಂಟು, ಇದು ಪಿಂಕ್ ಕಲರ್ ಪೇರಳೆಯನ್ನು ಹಾಕ್ತದೆ. ಕಾಯಿ ಉಂಟು, ದೊಡ್ಡದಾಗಲಿಲ್ಲ. ಇಲ್ಲಿ ಉಂಟದು, ದೊಡ್ಡ ಆಗಿಲ್ಲ. ಅಲ್ಲಿ ಉಂಟು, ತುಂಬ ಉಂಟು ಗೈಸ್. ಪಿಂಕ್ ಕಲರ್ ಆಗಿಲ್ಲ, ಚಂದ ಉಂಟದು ಪೇರಳೆ, ಪಿಂಕ್ ಪಿಂಕ್ ಆಗಿ. ಮತ್ತು ನಮ್ಮ ತೋಟದ ಕಡೆ ಸ್ವಲ್ಪ ಇದುಂಟು, ತೋಡುಂಟು ಚಿಕ್ಕದು, ತೋರಿಸ್ತೀವಿ ಮತ್ತೆ ಹೋಗಿ. ಒಟ್ಟಿಗೆ ನಮ್ಮ ತೋಟದಲ್ಲಿ 4 ಪೇರಳೆ ಮರ ಉಂಟು. ಇದೊಂದು, ಅಲ್ಲಿ ಒಂದಿತ್ತು, ಮತ್ತು ಇಲ್ಲೇ ಒಂದುಂಟು ನೋಡು ನೋಡಿ. ಒಂದು ಹಣ್ಣಾಗಿದೆ, ಬೇಕಾ ನಿಂಗೆ ಪೇರಳೆ? ಅದು ಬೇಡ ಬೇಡ, ಅದು ಬಾವಲಿ ತಿಂದಿದೆಯಾ? ದೊಡ್ಡದು ಸಹ ಆಗಲಿಲ್ಲ, ಅದು ಹಣ್ಣಾಗಿದೆ, ಚಿಕ್ಕದ್ರಲ್ಲಿ ಹಣ್ಣು ಆಗ್ತದೆ. ಮತ್ತು ಇನ್ನೊಂದು ತೋರಿಸ್ತೀನಿ ಬನ್ನಿ. ಬಾ, ಇಲ್ಲಿ ಒಂದು, ಇದೊಂದು, ಒಟ್ಟಿಗೆ 4 ಉಂಟು. ಇನ್ನೊಂದು ಚಿಕ್ಕಪ್ಪನವರ ತೋಟದಲ್ಲಿ ಉಂಟು ಒಂದು. ಇದು ಮಳೆಗೆ ಬೆಂಡಾಗಿದೆ ಗೈಸ್. ಅಲ್ಲಿ ಉಂಟು, ನಿಮಗೆ ಬೇಕಾ ಪೇರಳೆ? ಬೇಕಾ? ತೆಗಿತೀನಿ, ಇಲ್ಲಿ ಕೋಲ್ಸ ಇಲ್ಲ, ಹಿಂಗಾದ್ರೆ ತೆಗಿತೀನಿ.
ಇಲ್ಲಿ ದನ ಉಂಟು, ಇದು ನಮ್ಮದು. ಇದ್ರ ಹೆಸರು ಲಚ್ಚು ಅಂತ. ಇನ್ನೊಂದು ಅಲ್ಲೇ ಒಂದುಂಟು, ಅದ್ರ ಹತ್ರ ಹೋಗಿ ತೋರಿಸ್ತೀನಿ. ಇಲ್ಲಿ ಫಸ್ಟ್ ಪೇರಳನ್ನು ತೆಗಿತೀವಿ ಗಾಯ್ಸ್ ನಾವು. ಅವನಿಗೊಂದು ಪೇರಳನ್ನು ಬೇಕಂತೆ, ಪಾಪ ಅವನನ್ನು ಕರ್ಕೊಂಡು ಬಂದಿದ್ದೀನಲ್ಲ, ಕೊಡಬೇಕಂತ ಅವನಿಗೊಂದು. ಇಲ್ಲಿ ಪೇರಳನ್ನು ತೆಗೆದು ಸಿಗ್ತೀವಿ. ತೆಗಿದೆ ಅವನಿಗೆ ಕೊಟ್ಟೆ. ಅದು ಚಿಕ್ಕದುಂಟು, ಆದರೂ ಸ್ವೀಟ್ ಉಂಟು, ತುಂಬ ಹಣ್ಣಾಗಿದೆ. ಪಾಪ ಅವನಿಗೆ ಇಟ್ಕೊಳ್ಳಿಕ್ಕೆ ಆಗ್ತಿಲ್ಲ. ಲಿಂಬೆ ಕೊಡು, ಬಾ ಹೋಗೋಣ ಮೆಲ್ಲ. ಬನ್ನಿ, ನಿಮಗೆ ದಾನ ತೋರಿಸ್ತೀನಿ ನಮ್ಮದು. ಮೆಲ್ಲ. ಇದು ಗದ್ದೆ ದೊಡ್ಡಪ್ಪನವರದು. ಬಾ ಕೆಳಗೆ ನೋಡು, ಅಲ್ಲಿ ಒಂದು ದೇವಸ್ಥಾನ ಉಂಟು. ಇದು ನಮ್ಮದು ಲಚ್ಚು. ಮತ್ತು ಇನ್ನೊಂದುಂಟು, ಅದು ದಾಸಿ, ಇದು ಗೌತಮಿ ಅಂತ ಒಂದೊಂದು ಹೆಸರು ಇಟ್ಟಿದ್ದೀವಿ. ನಿಮಗೆ ತೋಟ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ತೋರಿಸ್ತೀನಿ, ಹೋಗೋಣ. ಇಲ್ಲೇ ಒಂದುಂಟು ಲಿಂಬೆದ್ದು ಗಿಡ. ಇದಕ್ಕೆ ಆಗಲಿಲ್ಲ, ಒಮ್ಮೆ ಸಹ ಆಗಲಿಲ್ಲ. ಬಾ ಹೋಗೋಣ ಮೆಲ್ಲ. ಬಾ ಅಲ್ಲಿ ಹೋಗೋಣ, ಬೇಗ ಬಾ. ಬನ್ನಿ ಹೋಗೋಣ. ನೋಡಿ, ಅಷ್ಟು ನೀರಿಲ್ಲ, ಬೊಲ್ಲ ಬರುವಾಗಿರ್ತದೆ. ಮೆಲ್ಲ. ಇನ್ನು ಪ್ಯಾಂಟ್ ಒದ್ದಾಗ್ತದೆ, ಬೇಡ ಇಲ್ಲಿ. ಇಷ್ಟೇ ಗಾಯ್ಸ್, ಬನ್ನಿ ಹೋಗೋಣ ಇನ್ನು ಮನೆಗೆ. ಬನ್ನಿ ಗಾಯ್ಸ್, ನಿಮಗೆ ನಾನು ಬಾವಿ ತೋರಿಸ್ತೀನಿ, ನಮ್ಮ ಮನೆಯದು ಬಾವಿ. ಬಾವಿ ನೋಡಿದು. ಇಲ್ಲಿ ಹಲಸಿನ ಮರ ಉಂಟು ನೋಡಿ. ಜಿಮ್ಮಿ, ಇದು ಬಬ್ಲು. ತಲುಪಿದ್ವಿ ಮನೆಗೆ. ಬಾ ಸ್ಲ್ಯಾಪಿಗೆ ಹೋಗೋಣ ನಾವು. ಇಲ್ಲಿ ಗಲೀಜಾಗಿದೆ, ಪಾಮಜೆ ಎಲ್ಲ ಆಗಿದೆ ಗೈಸ್ ಮಳೆಗೆ. ಇಲ್ಲಿದ್ದು ವ್ಯೂ ನೋಡಿ, ಚಂದ ಉಂಟು. ಸ್ವಲ್ಪ ಕ್ಲೀನ್ ಮಾಡ್ಬೋದಿತ್ತಲ್ಲ. ಸ್ವಲ್ಪ ಕ್ಲೀನ್ ಮಾಡೋಣ ಬನ್ನಿ. ಮತ್ತೆ ಅದು ನೀರು, ಮತ್ತೆ ಆ ನೀರನ್ನು ಕೊಟ್ಟಿಗೆ ತೊಳಿಲಿಕ್ಕೆ ಆಗ್ತದೆ. ಇಷ್ಟು ಗಲೀಜಿದ್ರೆ ಮತ್ತೆ ಕ್ಲೀನ್ ಮಾಡೋಣ ಬನ್ನಿ.
ಬಾ ಕ್ಲೀನ್ ಮಾಡೋಣ ಬಾ. ಅಮ್ಮನ ಹತ್ರ ಇದು ಕೊಡ್ಲಿಕ್ಕೆ ಹೇಳಿದೆ ಗಾಯ್ಸ್. ಅಮ್ಮ ಮೇಲೆ ಮಾಡಿ ತಕೋ ಕಿಶನ್ ತಂದೆ ಇಡಿಸುಡಿ. ಅಮ್ಮನ ಹತ್ರ ಇದು ಪಾಮಜಿ ತೆಗಿಲಿಕ್ಕೆ ಕೊಡ್ಲಿಕ್ಕೆ ಹೇಳಿದ್ದೆ, ಕಟ್ಲಿಕ್ಕೆ ಹೇಳಿದ್ರಾ? ಹೌದು. ನಿಲ್ಲು ಕಟ್ಟೋಣ. ಇಲ್ಲಿ ಬಾ ಬಾ ಕಟ್ಟೋಣ. ಇಟ್ಕೊಂಡೆ ಬಿಸಿಡಿ ಕಟ್ತಿದ್ದೆ. ತಗೋ ಒಮ್ಮೆ ಇಟ್ಕೊ. ಗಂಟು ಉಂಟು. ಕಟ್ಟಿ. ಇವತ್ತು ಕೊಡು. ಇಡ್ಕೊ ಅಂತ ಇಡ್ಕೊ. ಆಯ್ತು. ಸರಿ ಇಡ್ಕೊ. ಇಡ್ಕೊ ಇಡಿಸುಡಿದು ಇದು ಹೋಗಿದೆ ಹಾಗೆ ಇದನ್ನು ಕಟ್ತಾ ಇದ್ದೆ. ಗಲೀಜಾಗಿದೆ. ಮತ್ತೆ ಆ ನೀರನ್ನು ಕೊಟ್ಟಿಗೆ ತೊಳಿಲಿಕ್ಕೆಲ್ಲ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲಾಂದ್ರೆ ಅದು ನೀರಲ್ಲಿ ಪಾಮಜಿ ತೇಲ್ತಾ ಇರ್ತದೆ. ಅದಕ್ಕೆ ಸ್ವಲ್ಪ ರಜೆ ಅಲ್ಲ, ಈಗ ಕ್ಲೀನ್ ಮಾಡೋಣ ಬಾ. ಕ್ಲೀನ್ ಮಾಡೋಣ. ಕಾಣ್ತುಂಟಲ್ಲ ಚಪ್ಪಲ್ ಹಾಕೊಂಡು ಬರ್ತೀನಿ. ಚಪ್ಪಲ್ ಹಾಕ್ಬೇಕು ನಿಲ್ಲು. ನೀನ್ ಬಾ. ಆಯ್ತು. ಚಪ್ಪಲ್ ಹಾಕಿ ಬಂದೆ. ಇಲ್ಲಿ ಬ್ರಷ್ ಇದ್ದಲ್ಲ ವೈರ್ ಉಂಟು. ಕಿಶನ್ ಬಟ್ಟಿದ ಅಂತೆ. ಬಟ್ಟಿ ಕೇಳು ಅಮ್ಮನ ಹತ್ರ. ಬಟ್ಟೆ ಕೇಳಿದ. ಸ್ಲ್ಯಾಬ್ ಕ್ಲೀನ್ ಆಯಿತು ಗಾಯ್ಸ್. ಕ್ಲೀನ್ ಮಾಡಿ ಆಯಿತು. ಎಂತ ಬಿಸಿಲು. ಬನ್ನಿ ಹೋಗೋಣ ಕೆಳಗೆ. ನೋಡಿ ಕಟ್ಟಾಯಿತು ಇದು ಕಟ್ಟಾಯಿತು. ಮೇಲಿಂದ ಎಸೆದು ಕಟ್ಟೆ. ನೋಡಿ ಗೈಸ್, ಮಳೆಗೆ ಬಿದ್ದಿದೆ ಬಾಳೆ ಗಿಡ ಎಲ್ಲ. ಇಲ್ಲಿ ಸಹ ಬಿದ್ದಿದೆ. ಎಷ್ಟು ಬಿದ್ದಿದೆ ನೋಡಿ. ಅನಾನಸ್ ಆಗಿದೆ 2. ಅಲ್ಲಿ ಒಂದು ನಾನು ಲಚ್ಚು ಅಂತ ಹೇಳಿದ್ನಲ್ಲ, ಅದ್ರದ್ದು ಕರು ಇದು ಆದಿ ಅಂತ. ಇನ್ನೊಂದು ನೋಡಿ, ಇನ್ನೊಂದು ದಾಸಿ ಅಂತ ಹೇಳಿದಲ್ಲ, ಬ್ಲ್ಯಾಕ್ ಕಲರ್ದಿತ್ತು ಗದ್ದೆಯಲ್ಲಿ, ಅದರದ್ದು. ಇದ್ರ ಹೆಸರು ಗುಬ್ಬಿ ಅಂತ. ಮತ್ತು ಪಕ್ಷಿ ಉಂಟು ಗೈಸ್ ನಮ್ಮ ಮನೇಲಿ, ಲವ್ ಬರ್ಡ್ಸ್ ಅಂತ. ಇದರ ಜೊತೆ ಇನ್ನೊಂದು ಜೋಡಿ ತಂದಿದ್ವಿ, ವೈಟ್ ಕಲರ್ ಬದಿಯಲ್ಲಿರುವುದು. ಅದು ಮೊನ್ನೆ ತೀರಿತು. ಇನ್ನೊಂದು ಇದು ನಿನ್ನೆ ತಂದದ್ದು ಗೈಸ್ ನಾನು. ನಿನ್ನೆ ಹಲಸಿನನ್ನು ತಂದಿದ್ವಿ ಕೆಳಗೆ ಮನೆಯಿಂದ. ಈಗ ಹಲಸಿನನ್ನು ತಿನ್ನೋಣ. ಬಾರ, ಯಾರಿಗೆ ಬೇಕು ಹಲಸಿನನ್ನು? ಬೇಗ ಬಾ, ಬೇಗ. ನಿಂಗೆ ಬೇಕಾ ಹಲಸಿನನ್ನು ತಿನ್ಲಿಕ್ಕೆ? ಎಂತ ಮಾಡ್ತಿದ್ದಿ ನೀನು? ಮೇನೆ ತೆಗಿತಿದ್ಯಾ? ಎಂತ ಹಾಕಿದ್ದು ನಿನ್ನ ಕೈಗೆ? ಎಂತ ನಿನ್ನ ಕೈಗೆ? ಎಣ್ಣೆಯಾ? ಬನ್ನಿ ಗೈಸ್, ನಾವೀಗ ಅಲ್ಲಿ ಕೆಳಗೆ ಅನಾನಸ್ ಗಿಡ ಉಂಟು. ಅನಾನಸ್ ಆಗಿದೆ ಅಂತ ನೋಡಿ ಬರೋಣ. ಅಲ್ಲಿ
ಅಲ್ಲಿ ನಿಲ್ಲು, ಬರಬೇಡ ನೀನು ಅಲ್ಲೇ. ಅನಾನಸ್ ಉಂಟು ಗೈಸ್, ಅದು ಹಣ್ಣಾಗಲಿಲ್ಲ. ಅಲ್ಲಿ ಒಂದು ಉಂಟು, ಇಡೆಯಲ್ಲಿ ಉಂಟು ನೋಡ, ಅಲ್ಲಿ ಬದಿಗೆ ಬರಬೇಡ. ತೆಗಿಯುವುದು ಏಕೆ? ಎಲ್ಲಿ? ಅಲ್ಲಿ ನೋಡು, ಅಲ್ಲಿ ಉಂಟು. ಮತ್ತು ಇಲ್ಲಿ ಒಂದು ಉಂಟು. ಬಾ, ಈ ಕಡೆಯಿಂದ ಉಂಟು ನೋಡ. ನಿಲ್ಲು ನೀನು ಅಲ್ಲೇ ನಿಲ್ಲು, ನಾನು ನೋಡಿ ಬರ್ತೀನಿ. ಇದು ಬಲ್ಲೆಯಲ್ಲಿ ಹೋಗ್ಬೇಕು ಗೈಸ್, ಇಲ್ಲಿ ಹೋಗ್ಲಿಕ್ಕೆ ಸಹ ಭಯ ಆಗ್ತದೆ. ಅಲ್ಲಿ ಉಂಟು, ಹಣ್ಣಾಗಲಿಲ್ಲ. ಮೊನ್ನೆ ಹಣ್ಣಾದದೆಲ್ಲ ಹಾಳಾಗಿತ್ತಂತೆ ಅಲ್ಲ. ಹೋಗೋಣ. ಇಲ್ಲ, ಸುಮ್ಮನೆ ಬಂದೆ. ಬಾ ಬಾ, ನಮ್ಮ ಮನೆಯ ಕೆಳಗೆ ಗೈಸ್ ಇರುವುದು. ಅಲ್ಲಿ ಒಂದಿತ್ತು ನೋಡಿ, ಇಲ್ಲಿಂದ ತೋಡು ಕಾಣ್ತದೆ. ಆವಾಗ ನಾವು ಅಲ್ಲಿ ಹೋದುದು, ಆ ಬದಿಗೆ. ಬೇಡ ಬೇಡ, ಬಾ ಸಾಕು ಬಾ. ಸಾಕಾಯ್ತಾ ಹತ್ತಿ ಬರುವಾಗ? ಎಷ್ಟು ತುಳಸಿ ಗಿಡ ಉಂಟು ನಮ್ಮ ಮನೆಯಲ್ಲಿ ನೋಡಿ. ಇಲ್ಲಿ ಉಂಟು, ಅಲ್ಲೇ ಸಹ ಉಂಟು. ಇದು ಹೊರಗಡೆ ಕಾಂಪೌಂಡ್ ಇದು, ಇಲ್ಲಿ ಸಹ ಉಂಟು. ಇದು ತೆಂಗಿನ ಮರ ನೋಡಿ. ಗಾರ್ಡನಲ್ಲಿ ತುಂಬ ಇದ್ದೇ ಉಂಟು, ತುಳಸಿ ಗಿಡನೇ ಉಂಟು. ಈಗ ಮೇಲೆ ಸಹ ನೆಟ್ಟಿದ್ದಾರೆ ಸ್ವಲ್ಪ. ಅಲ್ಲಿತ್ತು, ಅದನ್ನು ತೆಗೆದು ಅಲ್ಲಿ ನೆಟ್ಟದ್ದು. ಇಲ್ಲೆಲ್ಲ ಉಂಟು. ನೋಡಿ, ನಿಮಗೆ ನಾನು ಹೂವಿದು ಗಿಡ ಹೇಳ್ತೀನಿ. ಇದು ನಂದಿ ಬೆಟ್ಟಲು, ಮತ್ತು ಇದು ಡ್ರ್ಯಾಗನ್ ಫ್ರೂಟು. ಇದು ಗಿಡ, ಇಲ್ಲಿ ಉಂಟು ಗುಲಾಬಿತ್ತು. ಜಾತ್ರೆಯಲ್ಲಿ ತಗೊಂಡದ್ದು ಗಿಡ, ಈಗ ಹೂ ಬಿಟ್ಟಿದೆ. ಇದು ಮಲ್ಲಿಗೆ ಗಿಡ ಒಂದೇ ಇರುವುದು ಗೈಸ್. ಮತ್ತಿದು ಅಬ್ಬಲಿಗೆ ಉಂಟು. ದಾಸವಾಳ ಗಿಡ ಇದ್ದು, ಗುಲಾಬಿ ಗಿಡಕ್ಕೆ ಚಿಗುರು ಬಿಟ್ಟಿದೆ. ಇಲ್ಲಿ ಒಂದುಂಟು. ಇದು ಗೊಂಡೆದ್ದು. ತುಳಸಿ ಗಿಡ, ಎಷ್ಟು ತುಳಸಿ ಗಿಡ ಉಂಟು. ಇಲ್ಲಿ ಮಲ್ಲಿಗೆದ್ದು ಇನ್ನೊಂದುಂಟು, ದಪ್ಪದ್ದೊಂದು ಮಲ್ಲಿಗೆ ಆಗ್ತದೆ ದೊಡ್ಡದು. ಇಲ್ಲಿ ನೋಡಿ ಗೊಂಡೆ ಎಷ್ಟು ಚಿಕ್ಕದುಂಟು. ಇಲ್ಲಿ ಒಂದುಂಟು, ಎರಡುಂಟು ಗಾಯ್ಸ್. ಮತ್ತು ಇದು ಮೆಣಸಿನ ಗಿಡ, ಈ ಗಿಡದ ಮಧ್ಯೆ ಮುಳುಗಿ ಹೋಗಿದೆ. ಮತ್ತು ಇದು ದಾಸವಾಳದ್ದು, ಮತ್ತು ಇದು ವೈಟ್ ಕಲರ್ ದಾಸವಾಳದ್ದು. ಇದು ಶಂಖಪುಷ್ಪದ್ದು ಬಳ್ಳಿ ಇಡೀ ಹೋಗಿದೆ, ಇಲ್ಲೆಲ್ಲ ಬಂದಿದೆ. ತುಳಸಿ ಗಿಡ ಎಲ್ಲ ಹಾಳು ಮಾಡಿ. ಮತ್ತು ಇದು ಮಂದಾರದ್ದು ವೈಟ್ ಕಲರ್ ಇದ್ದು. ಮತ್ತು ಅಷ್ಟೇ ಗೈಸ್. ಕೈ ಹೊಟ್ಟೆ ಬರ್ತದೆ ನೋಡಿ. ಇದೆ ಸರಿ, ಜಂಪ್ 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 ಜಂಪ್. ಹಾಂ ಸರಿ, ಸರಿ ಮೇಲೆ ಇಡ್ತೀನಿ, ಆಗ್ತದೆ ನೋಡು. ಸರಿ, ಜಂಪ್ ಜಂಪ್ ಜಂಪ್. ಗಾಯ್ಸ್, ಇದ್ದಾವಾಗ ನಾವು ಹಲಸಿನನ್ನು ತಿಂದಿದ್ವಲ್ಲ, ಅದರ ಬೀಜಗಳು. ಅದನ್ನೀಗ ಉಪ್ಪಾಕಿ ಬೇಯಿಸಿ ತಿನ್ನಲಿಕ್ಕೆ ಚಂದ ಆಗ್ತದೆ. ನಿಮಗೆ ತೋರಿಸ್ತೀನಿ ಹೇಗಿರ್ತದಂತ. ಚಂದ ಮಾಡಿ ತೊಳೆಬೇಕು ಗೈಸ್, ಈ ಥರ ಚಂದ ಮಾಡಿ ತೊಳೆದಾದ ನಂತರ ಬನ್ನಿ.
ಬೆಂದಿದೆ ಗಾಯ್ಸ್, ಇನ್ನು ತೆಗಿಬೇಕು. ಓಕೆ ಗಾಯ್ಸ್, ಈ ವ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತಿದ್ದೀನಿ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.